ನಮಸ್ಕಾರ ಆಚಾರ್ಯ. ನಮಸ್ಕಾರ ಗುರು. ನಮಸ್ಕಾರ ಗುರುಗಳೇ. ಸುಮತಿರ್ನಿಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ದ್ರಹಜಮಹಮಮೇಜಂ ಧ್ಯೇಜಮಾಮ್ನಾಯಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ಅಂಜನಾಸೂನು ಸಾನ್ನಿಧ್ಯ ದ್ವಿಜಜೇನ ವಿರಾಜಿತಂ ಅಜಿತಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಜತೋನ್ವಜಾದಿತರತಶ್ಚಾರ್ಥೇ ಷಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಜಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಟುತರೆ. ಶ್ರೀಮದ್ ಭಾಗವತೆ ಮಹಾಪುರಾಣೆ ಪ್ರಥಮ ಸ್ಕಂಧೆ ದ್ವಾದಶೇऽಧ್ಯಾಯೇ ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವ ಕಥಾನುವಾದಃ. ಈಗ 12ನೆಯ ಅಧ್ಯಾಯ 58ನೆಯ ಶ್ಲೋಕ ಪ್ರಾರಂಭ ಆಗಬೇಕಾಗಿದೆ. 58ನೆಯ ಶ್ಲೋಕ. ದಹ್ಯಮಾನೆ ಅಗ್ನಿಭಿರ್ದೇಹೇ ಪತ್ಯುಃ ಪತ್ನಿ ಸಹೋಟಜೇ ಬಹಿಸ್ಥಿತಾ ಪತಿಂ ಸಾಧ್ವಿ ತಮಗ್ನಿಮನುವೇಕ್ಷ್ಯತಿ. ಇಲ್ಲಿಯವರೆಗೆ ಧೃತರಾಷ್ಟ್ರ ನಾರದರ ಈ ಧೃತರಾಷ್ಟ್ರನ ಬಗ್ಗೆ ನಾರದರ ಮುಖಾಂತರ ಧರ್ಮರಾಜ ತಾನು ವಿಷಯ ತಿಳಿದುಕೊಂಡ. ಧೃತರಾಷ್ಟ್ರ ತಾನು ಈಗಾಗಲೇ ಮರಣವನ್ನ ಅಪ್ಪಿದ್ದಾನೆ ಅಂತ ಗೊತ್ತಾಯ್ತು ಧರ್ಮರಾಜನಿಗೆ. ಅವಾಗ ಅನ್ನಿಸ್ತಂತೆ ಯಾರಿಗೆ, ಈ ಧರ್ಮರಾಜನಿಗೆ, ನಾನು ಹೋಗಿ ಕುಂತಿ ಅಂತೂ ಬದುಕಿದಾಳೆ, ಗಾಂಧಾರಿ ಅಂತೂ ಬದುಕಿದಾಳೆ, ಅವರಿಬ್ಬರನ್ನಂತೂ ನಾನು ಕರ್ಕೊಂಡ್ಬಂದ್ಬಿಡ್ತೀನಿ ಅಂತ ಏನಾರು ಅನ್ಕೊಂಡು ಹೊರಡ್ತಾನೇನೋ. ಅಷ್ಟರಲ್ಲಿ ಹೇಳ್ತಾರೆ, ಒಂದಿಷ್ಟು ಇನ್ನೊಂದ್ ಸ್ವಲ್ಪ ಕೇಳು, ಅದು ಧೃತರಾಷ್ಟ್ರ ಅಷ್ಟೇ ಅಲ್ಲ, ಅವರ ಜೊತೆಗೆ ಗಾಂಧಾರಿ ಜೊತೆ ಮತ್ತೆ ಕುಂತಿ ಇಬ್ರು ಕೂಡ ಅಲ್ಲಿ ಅಗ್ನಿಗೆ ಪ್ರವೇಶ ಮಾಡಾಗಿದೆ ಅಂತ ಆ ವಿಷಯವನ್ನ ಈಗ ತಿಳಿಸ್ತಾರೆ. ಹಾಗಾಗಿ ಗಾಂಧಾರಿಯನ್ನ ಕರೆ ತರ್ಲಿಕ್ಕೆ ಅಥವಾ ಕುಂತಿಯನ್ನ ಕರೆ ತರ್ಲಿಕ್ಕೆ ನೀನು ಹೋಗೋ ಅವಶ್ಯಕತೆ ಇಲ್ಲ ಅಂತ ಇದನ್ನ ನಾರದರು ಸ್ಫುಟಪಡಿಸ್ತಾ ಇದ್ದಾರೆ. ದಹ್ಯಮಾನೆ ಅಗ್ನಿಭಿರ್ ದೇಹೆ ಅಂತ ಹೇಳ್ತಾರೆ. ಯಾವಾಗ ಅಗ್ನಿ ಧೃತರಾಷ್ಟ್ರನ ದೇಹಕ್ಕೆ ತಾಕ್ತೋ ಆಗ ಧೃತರಾಷ್ಟ್ರನ ದೇಹ ಸುಟ್ಟೋಗ್ತಾ ಇದೆ. ಅಗ್ನಿಯ ಜ್ವಾಲೆ ಅದು ಸುಟ್ಟೋಗ್ತಾ ಇದೆ. ಅದು ಕೂಡ ಬರೀ ಅವನಷ್ಟೇ ಅಲ್ಲ, ಸಹೋಟಜೆ ಇಡೀ ಪರ್ಣಶಾಲೆ, ಅವರು ವಾಸವಾಗಿದ್ದ ಸ್ಥಳ ಏನಿದೆ, ಆ ಹುಲ್ಲಿನ ಆ ಪರ್ಣಶಾಲೆ ಕಟ್ಕೊಂಡಿದ್ದಂತಹ ಮನೆ ಏನಿದೆ ಗುಡಿಸಲನ ರೀತಿಯಲ್ಲಿ, ಅದು ಅದರ ಸಮೇತ ಇವರ ದೇಹ ನಾಶ ಆಗ್ತಾ ಇದೆ. ಅಂದ್ರೆ ಒಟ್ಟಿಗೆ ಆ ಕಾಡ್ಗಿಚ್ಚಿನಿಂದ ಆ ಪರ್ಣಕುಟಜ ಅದೇನಿದೆ ಇಲ್ಲಿ ಉಟಜ ಅಂತ ಹೇಳ್ತಾರೆ. ಅದು ಪರ್ಣ ಉಟಜ ಅಂತಂದ್ರೆ ಪರ್ಣಶಾಲೆ ಅಂತ ಅರ್ಥ. ಅಂದ್ರೆ ಹುಲ್ಲಿನಿಂದ ಗುಡಿಸಲಿನ ರೀತಿಯಲ್ಲಿ ಇದ್ದ ಆ ಆಶ್ರಮಕ್ಕೆ ಅಗ್ನಿಯ ಜ್ವಾಲೆ ತಾಕಿ ಅದು ಉರಿತಾ ಇದೆ. ಜೊತೆಗೆ ಅದರ ಒಳಗಡೆ ಇದ್ದ ಧೃತರಾಷ್ಟ್ರನ ದೇಹವೂ ಕೂಡ ಅದು ಕೂಡ ಅಗ್ನಿಗೆ ತುತ್ತಾಗಿದೆ. ಆಗ ಒಳಗಡೆ ಗಾಂಧಾರಿ ಮತ್ತೆ ಕುಂತಿ ಇರ್ಲಿಲ್ಲ.
ಧೃತರಾಷ್ಟ್ರರು ಒಬ್ಬರೇ ಇರ್ತಾರೆ. ಅದ ಹೊರಗಡೆ ಈ ಘಟನೆಯನ್ನ ಗಾಂಧಾರಿ ಮೊದಲು ನೋಡ್ತಾಳೆ. ನೋಡಿದ ಕೂಡಲೇ ಅರ್ಥ ಆಯ್ತು. ಯಾಕೆಂದ್ರೆ ಧೃತರಾಷ್ಟ್ರ ದೇಹ ಅಲ್ಲಿ ಸುಟ್ಟು ಹೋಗ್ತಾ ಇದೆ, ಅದಕ್ಕೆ ನಾನು ಕೂಡ ಅಗ್ನಿಗೆ ಪ್ರವೇಶ ಮಾಡ್ಬಿಡ್ತೇನೆ ಅಂತ ಗಂಡನನ್ನೇ ಅನುಸರಿಸಿಕೊಂಡು ಇಡೀ ಜೀವನ ಇದ್ದ ಗಾಂಧಾರಿ ಕೊನೆಗೂ ಕೂಡ ಈ ವಿಷಯದಲ್ಲೂ ಯಾವಾಗ ತನ್ನ ಗಂಡ ಅಗ್ನಿಯಲ್ಲಿ ಪ್ರವೇಶ ಮಾಡ್ತಾ ಇದ್ದಾನೋ, ಆಗ್ಲೇ ಪ್ರವೇಶ ಮಾಡಿ ಇನ್ನೇನು ದೇಹ ಪೂರ್ಣ ಸುಟ್ಟು ಆಗ್ಬೇಕಾಗಿದೆಯೋ ಅಂತ ಸಂದರ್ಭದಲ್ಲಿ ತಾನು ಕೂಡ ಗಂಡನನ್ನ ತಮಗ್ನಿಂ ಅನುಸರಿಸಿಕೊಂಡು ಅಲ್ಲೇ ತಾನು ಗಾಂಧಾರಿ ಹೋದ್ಲು. ಸರಿ, ಗಾಂಧಾರಿ ಹೋದ್ಲು ಅಂತ ಕುಂತಿನೂ ಕೂಡ ಆಶ್ರಮಕ್ಕೆ ಪ್ರವೇಶ ಮಾಡೇ ಬಿಟ್ಲು. ಹೀಗೆ 3 ಜನರು ಕೂಡ ಅಗ್ನಿಯ ದಾಹಕ್ಕೆ ಒಳಗಾದ್ರು ಅಂತ ಇಷ್ಟು ಬಂತು. ನಮಗೆಲ್ಲ ಅವರು ತಪಸ್ಸನ್ನ ಮಾಡಿ ಅಗ್ನಿಯಲ್ಲಿ ಅವರ ಶರೀರ ದಾಹ ಆಗಿರೋದು, ಅದನ್ನ ಸಾಮಾನ್ಯವಾದ ಮರಣ, ದುರ್ಮರಣ ಅಂತ ನಾವು ಭಾವಿಸಬಾರ್ದು. ಅಗ್ನಿಯ ದಾಹಕ್ಕೆ ಒಳಗಾಗಿದ್ದಾರೆ ಅಂತ ಹೊರತು ಅವರು ಮಾಡಿದ ತಪಸ್ಸನ್ನೋದೇನಿದೆ, ಆ ತಪಸ್ಸೇ ಒಂದು ಅಗ್ನಿಯ ರೀತಿಯಲ್ಲಿ ಪರಿಣಮಿಸಿ ಅಗ್ನಿಯಲ್ಲಿ ಇವರ 3 ಜನರ ದಹನ ಪೂರ್ಣ ಆಗಿ ಹೋಗಿದೆ ಅಂತ ಈ ರೀತಿ ಈ ಘಟನೆಯನ್ನ ಭಾವಿಸ್ಬೇಕು. ಆದ್ರಿಂದ ಉತ್ತಮ ಲೋಕ ಖಂಡಿತ ಅವರಿಗೆ ಇದ್ದೇ ಇದೆ ಅಂತ ನಾರದರೇ ವರ್ಣಿಸ್ತಾರೆ. ಆ ನಿಟ್ಟಿನಲ್ಲಿ ಬಹಿಸ್ಥಿತ ಪತಿಂ ಸಾಧ್ವಿ, ಹೊರಗಡೆ ಇದ್ದ ಗಾಂಧಾರಿ ತಾನು ಪತಿಂ ತನ್ನ ಗಂಡನಾದ ಧೃತರಾಷ್ಟ್ರರನ್ನ ಅನುಸರಿಸ್ಕೊಂಡು ಹೋಗ್ತಾಳೆ. ಆ ನಂತರ ಗಾಂಧಾರಿ ಹೋದ್ದು ಅಂತ ಹೇಳಿ ನಾನು ಇನ್ನ ಈ ಅಗ್ನಿಗೆ ಪ್ರವೇಶ ಮಾಡ್ತೀನಿ ಅಂತ ಕುಂತಿ ತಾನು ಪ್ರವೇಶ ಮಾಡಿದಾಳೆ ಅಂತ ಇಷ್ಟುವರೆಗಾಯ್ತು. ಇಷ್ಟೊತ್ತಿಗೆ ಈ ವಿದುರನ ಬಗ್ಗೆ ಹೇಳ್ತಾರೆ. ಈಗ ವಿದುರರು ಹಾಗಾದ್ರೆ ಹೋದ್ರಲ್ಲ, ವಿದುರರು ಹೋಗಿದ್ ಯಾವಾಗ? ವಸ್ತುತಃ ಈಗಲ್ಲ, ಧೃತರಾಷ್ಟ್ರ ನಿರ್ಯಾಣ ಆಗೋ ಮುಂಚೆನೆ ವಿದುರರು ಹೊರಟೋಗ್ತಾರೆ. ಯಾಕೆಂದ್ರೆ ಆ ವಿದುರರಿಗೆ ಎಲ್ಲವೂ ಗೊತ್ತಾಗಿರುತ್ತೆ ಮುಂಚೆನೆ, ಮುಂದೆ ಏನೇನ್ ನಡೆಯುತ್ತೆ ಘಟನೆ ಎಲ್ಲ ಗೊತ್ತಿದೆ ವಿದುರರಿಗೆ. ಅದ್ ಹೇಗ್ ಗೊತ್ತಾಯ್ತು? ತಮ್ಮ ಜ್ಞಾನ ದೃಷ್ಟಿಯಿಂದ ಈ ಧೃತರಾಷ್ಟ್ರ ಕಾಡಿಗೆ ಹೋಗೋದು, ಆ ಕಾಡಿಗೆ ಹೋದ ಮೇಲೆ ಅಲ್ಲಿ ಏನೇನಾಗತ್ತೆ ಪ್ರತಿಯೊಂದು ವಿಷಯವೂ ಕೂಡ ಗೊತ್ತಿದೆ. ಅದನ್ನ ಇಲ್ಲಿ ಮುಂದೆ ವರ್ಣಿಸ್ತಾರೆ 59ನೇ ಶ್ಲೋಕ. ವಿದುರಸ್ತು ತದಾಶ್ಚರ್ಯಂ ನಿಶಾಮ್ಯ ಕುರು ನಂದನ ಹರ್ಷ ಶೋಕಯುತಸ್ತಸ್ಮಾತ್ ಗಂತಾತೀರ್ಥ ನಿಷೇವಕಃ. ವಿದುರರು ತೀರ್ಥಯಾತ್ರೆಗೆ ಹೊರಟರು. 1 ವರ್ಷಗಳ ಕಾಲ ತೀರ್ಥಯಾತ್ರೆಯನ್ನ ಮಾಡಿಕೊಂಡು ಈ ಧರ್ಮರಾಜನ ಬಳಿ ಬಂದ್ರು ಅಂತ ನಾವು ಕೇಳ್ತೀವಿ. ವಸ್ತುತಃ ಅವರು ತೀರ್ಥಯಾತ್ರೆಗೆ ಹೊರಟಿದ್ ಯಾಕೆ ಅಂತ ನಿಜವಾದ ಕಾರಣ ಕೊಡ್ತಾರೆ. ನಾವೆಲ್ಲ ಹಿಂದಿನ ದಿವಸ ತೀರ್ಥಯಾತ್ರೆಗಳಿಗೆ ಹೋಗ್ತೀವಿ. ನಾವು ಹೋಗೋದು ಯಾವ ಕಾರಣದಿಂದ, ಆ ವಿದುರರು ಯಾವ ಕಾರಣದಿಂದ ಹೊರಟರು ಅದನ್ನ ಯೋಚಿಸೋಣ. ವಿದುರರು ಹೊರಟಿದ್ ಯಾಕೆ? ವಿದುರಸ್ತು ತದ ಆಶ್ಚರ್ಯಂ, ಅವರಿಗೆ ಮುಂದೆ ಏನೇನ್ ಆಗ್ತಾ ಇದೆ ಅನ್ನೋದೆಲ್ಲ ಕಣ್ಣಿಗೆ ಕಾಣ್ತಾ ಇದೆ ಈಗ್ಲೇ. ತಮ್ಮ ದಿವ್ಯ ದೃಷ್ಟಿಯಿಂದ ಮುಂದೆ ಏನೇನ್ ಆಗತ್ತೆ, ಧೃತರಾಷ್ಟ್ರರಿಗೆ ಯಾವ ಗತಿ, ಗಾಂಧಾರಿ, ಕುಂತಿ, ಮುಂದೆ ಯದುಕುಲ ನಾಶ ಎಲ್ಲ ಕಣ್ಮುಂದೆ ಇದೆ ಅವ್ರಿಗೆ. ಇಷ್ಟೆಲ್ಲ ಕಣ್ಮುಂದೆ ಇದ್ದಾಗ ಇಂಥ ಆಶ್ಚರ್ಯ ಅಂದ್ರೆ ಅವರೆಲ್ಲ ಸ್ವರ್ಗ ಯಾತ್ರೆ ಮಾಡ್ಬಿಡ್ತಾರೆ, ಧೃತರಾಷ್ಟ್ರ ಉಳಿಯಲ್ಲ, ಪಾಂಡವರಿಲ್ಲ, ಯಾದವರು ಇರೋದಿಲ್ಲ. ಇದೆಲ್ಲ ನಿಶಮ್ಯ ಚೆನ್ನಾಗಿ ಅವರು ತಿಳ್ಕೊಳ್ತಾರೆ. ಆ ತಿಳಿದುಕೊಂಡು ಹರ್ಷ ಶೋಕಯುತ 2 ಅನುಭವ ಆಯ್ತಂತೆ. ಒಂದು ಸಂತೋಷನೂ ಆಯ್ತು, ಮತ್ತೊಂದ್ ಕಡೆ ದುಃಖನೂ ಆಯ್ತು. ಯಾಕೆ? ಬಂಧು ಮರಣ, ಇವ್ರು ಸಾಮಾನ್ಯ ಬಂಧುಗಳಲ್ಲ. ಇಂಥವ್ರು ಬಂಧುಗಳಾಗಿ ಸಿಗಬೇಕು ಅಂದ್ರೆ ಎಷ್ಟೆಷ್ಟೋ ಜನ್ಮದ ಪುಣ್ಯ ಬೇಕಾಗತ್ತೆ. ಅಂತ ಅನೇಕ ಜನ್ಮಗಳ ಪುಣ್ಯ ಏನಿದೆ, ಆ ಪುಣ್ಯದ ಪ್ರಭಾವ ಇಂತಹ ಪಾಂಡವರಾಗ್ಲಿ ಯಾದವರಾಗ್ಲಿ ಇಂಥವರೆಲ್ಲ ಬಂಧುಗಳಾಗಿ ಸ್ನೇಹಿತರಾಗಿ ಎಲ್ಲ ಸಿಗಬೇಕು ಅಂದ್ರೆ ಬಹಳ ಕಷ್ಟ. ಅದನ್ನ ಅವರೆಲ್ಲ ಬಿಟ್ಟು ಹೋಗ್ತಾರೆ ಮುಂದಕ್ಕೆ ಅನ್ನುವ ದುಃಖ ಅವರಿಗಿದೆ, ಶೋಕ ಆಗ್ತಾ ಇದೆ, ಮನಸ್ಸಿನಲ್ಲಿ ಒಂದು ದುರ್ಬಲತೆ ಮೂಡಿದೆ ಅವರಲ್ಲಿ. ಜೊತೆಗೆ ಹರ್ಷ ಸಂತೋಷನೂ ಆಗಿದೆ. ಯಾಕೆಂದ್ರೆ ದೇವರ ವ್ಯಾಪಾರ ಎಷ್ಟು, ಎಲ್ಲ ದೇವರೇ ನಿಂತು ಇಷ್ಟನ್ನೆಲ್ಲ ಮಾಡಿಸಿದ, ಎಲ್ಲ ಹೀಗೆಲ್ಲ ಅವನ ಈ ಎಲ್ಲರೂ ಕೂಡ ಹೋಗುವಂತಹ ಗಮನ ಪ್ರಕ್ರಿಯೆ ಏನಿದೆ, ಪರಂಧಾಮ ಒಬ್ಬೊಬ್ರು ಒಂದೊಂದ್ ಕಡೆ ಹೋಗ್ತಾರೆ. ಆ ಹೋಗೋ ಒಂದು ನಿಶ್ಚಯವನ್ನು ಕೂಡ ಪರಮಾತ್ಮನೇ ಮಾಡ್ತಾನೆ. ಒಬ್ಬ ವ್ಯಕ್ತಿ ಜಗತ್ತಿಗೆ ಬರೋದನ್ನ ಅವನೇ ನಿಶ್ಚಯ ಮಾಡ್ತಾನೆ, ಅವನ್ ಹೇಗ್ ಬದುಕ್ಬೇಕು ಅನ್ನೋದನ್ನು ಅವನೇ ನಿಶ್ಚಯ ಮಾಡೋದು, ಕೊನೆಗೆ ಹೋಗೋದು ಅವನೇ ಮಾಡೋದು ನಿಶ್ಚಯ. ಇಂಥ ಪರಮಾತ್ಮ ಎಂಥ ಅದ್ಭುತವಾದ ಸಾಮರ್ಥ್ಯ ಪಡೆದಿದ್ದಾನೆ. ಪ್ರತಿಯೊಬ್ಬ ಜೀವನ ಹಿಂದೆ ಆ ಪರಮಾತ್ಮನಿರ್ತಾನೆ. ಅವನ್ ಏನ್ ಸಂಕಲ್ಪ ಮಾಡಿದಾನೆ ಅದಕ್ಕನುಗುಣವಾಗಿ ಜೀವ ಇಡೀ ತಾನು ತನ್ನ ಸಂಸಾರ ಜೀವನವನ್ನ ಸಾಗಿಸಿ ತನಗೆ ಯಾವ ಮುಕ್ತಿ ಬೇಕೋ ಅದನ್ನ ಪಡಿತಾನೆ.
ಆದ್ರಿಂದ ತಸ್ಮಾತ್ ಏನ್ ಗೊತ್ತಾಯ್ತು ವಿದುರರಿಗೆ ಅಂದ್ರೆ ನಮ್ಗೆಲ್ಲರೂ ಕೂಡ ಒಂದು ದಿವಸ ಹೋಗ್ತಾರೆ, ಆದ್ರೆ ಒಬ್ಬನೇ ಒಬ್ಬ ಉಳಿಯೋನು ಎಲ್ಲರ ಜೊತೆಗೆ, ಅದು ಪರಮಾತ್ಮ ಮಾತ್ರ. ಪರಮಾತ್ಮನ ಮಾತ್ರ ಎಂದಿಗೂ ಕೂಡ ಅನಿತ್ಯ. ನಮ್ಮ ತರ ಅವನಿಗೂ ದೇಹ ಹೊರಟೋಯ್ತು ಅಂತಿಲ್ಲ, ಅವ್ನು ನೇರವಾಗಿ ಪ್ರಯಾಣ ಮಾಡ್ತಾನೆ ಇರ್ತಾನೆ ಲೋಕದಿಂದ ಲೋಕಕ್ಕೆ, ಹಾಗೇ ಇರ್ತಾನೆ ಎಂದೆಂದಿಗೂ ಎಲ್ಲರಲ್ಲೂ ಕೂಡ ಒಳಗಡೆ ಇದ್ದು ಸಲಹೋನು ಆ ಪರಮಾತ್ಮನೆ ಅಂತ ತಾನು ಭಾವಿಸಿ ಕೊನೆಗೆ ತೀರ್ಮಾನಕ್ಕೆ ಬಂದ. ಹಾಗಾದ್ರೆ ನಾ ಏನ್ ಮಾಡ್ಬೇಕು? ತೀರ್ಥ ನಿಷೇವಕಃ. ಯಾಕೆಂದ್ರೆ ಪರಮಾತ್ಮನನ್ನ ಪಡೆಯೋದೇ ಮುಖ್ಯ ಅಂತ ಗೊತ್ತಾಯ್ತು ವಿದುರರಿಗೆ ಜೀವನದಲ್ಲಿ. ಯಾಕೆಂದ್ರೆ ಇದೆಲ್ಲ ನಶ್ವರ. ಒಂದು ದಿವಸ ಈ ಧೃತರಾಷ್ಟ್ರ ನಮ್ಮ ಅಣ್ಣ ಉಳಿಯಲ್ಲ, ನಮ್ಮ ಪಾಂಡವರು ಇಲ್ಲ, ಯಾದವರು ಇಲ್ಲ, ಯಾರು ಇಲ್ಲ. ಆದ್ಮೇಲೆ ಉಳಿಯೋನೊಬ್ರೆ ಆ ಪರಮಾತ್ಮ. ಆ ಪರಮಾತ್ಮನನ್ನ ನಾನು ಹೇಗಾದ್ರೂ ಪಡಿಬೇಕು ಅಷ್ಟೇ. ಹಾಗಾದ್ರೆ ಜೀವನದಲ್ಲಿ ಪ್ರತಿಯೊಬ್ಬರ ಉದ್ದೇಶ ಏನಾಗ್ಬೇಕು? ಪರಮಾತ್ಮನನ್ನ ಪಡಿಬೇಕಷ್ಟೇ. ದೇವರನ್ನ ನಾವು ಪಡಿಬೇಕು, ದೇವರ ಅನುಗ್ರಹವನ್ನು ಸಂಪಾದನೆ ಮಾಡ್ಬೇಕು. ಅದಕ್ಕೆ ಏನ್ ದಾರಿ? ಅದು ಒಂದೇ ದಾರಿ, ತೀರ್ಥಯಾತ್ರೆ ಮಾಡ್ಕೊಂತ ಆ ತೀರ್ಥಯಾತ್ರಾ ಕಾಲದಲ್ಲಿ ಎಲ್ಲೆಲ್ಲಿ ಪರಮಾತ್ಮನಿರ್ತಾನೆ ಅವನ ಸನ್ನಿಧಾನಕ್ಕೆ ಹೋಗ್ಬೇಕು ಅಂತ ಆ ತೀರ್ಥಯಾತ್ರೆಯನ್ನ ಮಾಡೋದು ಭಗವಂತನ ಸೇವೆ ಅನ್ನುವ ಭಾವನೆಯಲ್ಲಿ ವಿದುರರು ಹೊರಟಿದ್ದಾರೆ. ಹಾಗಾದ್ರೆ ಏನಾಯ್ತು? ಇದೊಂದು ಮಾತನ್ನ ಹೇಳ್ತಾರೆ ವಿಜಯಧ್ವಜ ತೀರ್ಥರು, ಸರ್ವಂ ಅನಿತ್ಯಂ. ಎಲ್ಲ ಈ ಜಗತ್ತು ನಶ್ವರ, ಒಂದು ದಿವಸ ಹೋಗೇ ಹೋಗುತ್ತೆ. ಈಶ ಏವ ನಿತ್ಯ, ದೇವರೊಬ್ಬನೇ ನಿತ್ಯ, ನಿಜವಾಗ ಅವನೊಬ್ಬನೇ ಉಳಿಯೋದು. ಆದ್ರಿಂದ ತೀರ್ಥಯಾತ್ರಾದಿ ತತ್ಸೇವ ಪುರುಷಾರ್ಥ ಪ್ರದ. ತೀರ್ಥಯಾತ್ರೆಯನ್ನು ಮಾಡ್ತಾ ಭಗವಂತನ ಸೇವೆ, ತೀರ್ಥಯಾತ್ರೆನೇ ಒಂದು ಸೇವೆ, ಜೊತೆಗೆ ಅಲ್ಲಿ ಹೋಗಿ ಆಯಾಯ ಕ್ಷೇತ್ರಗಳಿಗೆ ಹೋಗಿ ಭಗವಂತನ ಸೇವೆ ಮಾಡೋದಿದೆಯಲ್ಲ, ಇದೇ ನಿಜವಾಗಿ ನನಗೆ ಪುರುಷಾರ್ಥ ಕೊಡೋದು, ನನ್ನ ಅಭೀಷ್ಟವನ್ನ ನೆರವೇರಿಸೋದು ಇದೆ ಅಂತ ತಾವು ಭಾವಿಸಿದ್ರು ವಿದುರರು. ಹಾಗಾಗಿ ಅವರು ತೀರ್ಥಯಾತ್ರೆಗೆ ಅಂತ ಸಂಕಲ್ಪ ಮಾಡಿ ಹೊರಟ್ರು ಅಂತ. ಹಾಗಾದ್ರೆ ಎಲ್ಲ ಮೊದಲೇ ತಾವು ದಿವ್ಯ ದೃಷ್ಟಿಯಿಂದ ತಿಳಿದುಕೊಂಡು ಅವರು ಹೊರಟಿದ್ದು. ಆದ್ರಿಂದ ಈಗ ಅವರು ಈ ಯುಧಿಷ್ಠಿರರೆಲ್ಲ ಈ ನಾರದರ ಮುಖಾಂತರ ಏನ್ ತಿಳ್ಕೊಳ್ತಾ ಇದ್ದಾರೆ, ಈ ಸಂದರ್ಭದಲ್ಲಿ ಅವರೂ ತಿಳ್ಕೊಂಡು ನಂತರ ಅವರು ನಿರ್ಯಾಣ ಹೊಂದಿದ್ರು ಅಂತಲ್ಲ. ಯಾವಾಗ ಒಮ್ಮೆ ಕಾಡಿಗೆ ಈ ಧರ್ಮರಾಜ ತನ್ನ ತಂದೆ ಅಂದ್ರೆ ದೊಡ್ಡಪ್ಪನಾದ ಧೃತರಾಷ್ಟ್ರ ಮತ್ತೆ ಕುಂತಿ ಹಾಗೆ ಗಾಂಧಾರಿ ಇವನ್ನೆಲ್ಲ ನೋಡ್ಬೇಕು ಅಂತ ಯಾವಾಗ ಪಾಂಡವರು ಬರ್ತಾರೋ ಅಷ್ಟೊತ್ತಿಗೆ ವಿದುರ ಇರೋದಿಲ್ಲ. ವಿದುರರು ಆಗ್ಲೇ ಈ ಯುಧಿಷ್ಠಿರನ ಒಳಗಡೆ ಯಮಾಂಶ ಸಂಭೂತರಾದ ವಿದುರರು ಸೇರ್ಕೊಂಡ್ಬಿಟ್ಟಿರ್ತಾರೆ ಯುಧಿಷ್ಠಿರನ ಒಳಗಡೆ. ಅಂತೂ ತೀರ್ಥಯಾತ್ರೆ ಮಾಡೋ ಉದ್ದೇಶ ಅದು ಭಗವಂತನ ಸೇವೆ ಆಗತ್ತೆ, ಅಲ್ಲಿ ಹೋಗಿ ಮಾಡೋದು. ಅದೇ ನಮ್ಮ ಪುರುಷಾರ್ಥಕ್ಕೆ ಕಾರಣ. ಯಾರು ಕೂಡ ಜಗತ್ತಿನಲ್ಲಿ ನಮ್ಮ ಜೊತೆಗೆ ಬರೋದಿಲ್ಲ, ಭಗವಂತ ಒಬ್ಬನೇ ನಿತ್ಯ ಅನ್ನುವ ಭಾವನೆಯಲ್ಲಿ ಈ ವಿದುರರು ಹೊರಟಿದ್ದನ್ನ ಇಲ್ಲಿ ವರ್ಣಿಸಿದ್ದಾರೆ. ಇಷ್ಟು ವರ್ಣಿಸಾದ ಮೇಲೆ ಮುಂದಿನ ಶ್ಲೋಕಕ್ಕೆ ಬರೋಣ. ಕೊನೆಯ ಶ್ಲೋಕ. ಇಲ್ಲಿ ಕೆಲವರು ಅರ್ಥ ಮಾಡಿದ್ದೇನು ಅಂದ್ರೆ, ಈ ಧೃತರಾಷ್ಟ್ರನ ನಿರ್ಯಾಣ ಆದ ಮೇಲೆ ಕೆಲವರು ಈ ವಿದುರರು ಹೋಗ್ತಾರೆ ಅಂತ. ಅದೇ ವಸ್ತುತಃ ವಿದುರರೇ ಮೊದಲು ಹೊರಟೋಗಿರ್ತಾರೆ, ನಂತರ ಧೃತರಾಷ್ಟ್ರ ಗಾಂಧಾರಿ ಕುಂತಿ ದೇವಿ ತಾವು ನಿರ್ಯಾಣವನ್ನು ಹೊಂದೋದು. ಅದೊಂದು ವಿಷಯ ನಮಗೆ ಚೆನ್ನಾಗಿ ತಲೆ ಇರಬೇಕು. ಎಲ್ಲ ಈ ಭಾಗವತ ವಿವರಣೆ ಮಾಡ್ತಾ ವಿದುರರಿಗೆ ಮೊದಲೇ ಇದರ ಬಗ್ಗೆ ಜ್ಞಾನ ಇತ್ತು. ಹಾಗಾಗಿಯೇ ಅವರು ಈ ಯುದ್ಧ ಆಗೋ ಮುಂಚೆನೆ ಅವ್ರಿಗೆ ಘಟನೆ ಗೊತ್ತಾಗ್ಬಿಡತ್ತೆ. ಈ ಕುರುಕ್ಷೇತ್ರ ಯುದ್ಧದಲ್ಲಿ ಏನೇನಾಗತ್ತೆ ಎಲ್ಲವೂ ಅವ್ರಿಗೆ ಗೊತ್ತಿದೆ, ಮುಂದೆಲ್ಲ ನಾಶವನ್ನ ಪಡಿತಾರೆ ಅಂತ. ಹಾಗಾಗಿ ಅವರು ತೀರ್ಥಯಾತ್ರೆಗೆ ಅವರು ಹೊರಟು ಬಿಡ್ತಾರೆ ಮೊದಲಿಗೆ. ಅಂತ ತೀರ್ಥಯಾತ್ರೆಗೆ ಹೊರಟ ವಿದುರರು ಮೊದಲು ತಾವು ನಿರ್ಯಾಣ ಪಡಿತಾರೆ, ಆಮೇಲೆ ಈ ಧೃತರಾಷ್ಟ್ರ ಗಾಂಧಾರಿ ಕುಂತಿಯೆಲ್ಲ ನಿರ್ಯಾಣ ಪಡಿತಾರೆ ಅಂತ. ಈ ವಿಷಯವನ್ನ ಇಲ್ಲಿ ಪುನಃ ಸ್ಪಷ್ಟಪಡಿಸಿದ್ದಾರೆ ಈ ಭಾಗವತದ ಈ ವಿವರಣೆಯ ಸಂದರ್ಭದಲ್ಲಿ. ಇಷ್ಟಾಗಿ ಕೊನೆಯ ಈ ಅಧ್ಯಾಯದ ಶ್ಲೋಕ 60ನೆಯ ಶ್ಲೋಕ. ಇತ್ಯುಕ್ತ್ವಾಥಾರುಹತ್ ಸ್ವರ್ಗಂ ನಾರದ ಸಹ ತುಂಬುರುಃ ಯುಧಿಷ್ಠಿರೋ ವಚಸ್ತಸ್ಯ ಹೃದಿ ಕೃತ್ವಾ ಜಹಾತ್ ಶುಚಃ. ಅಂತೂ ಕೊನೆಗೆ ಈ ಧರ್ಮರಾಜನಿಗೆ ಈ ನಾರದರ ಉಪದೇಶ ಏನಿದೆ, ಇಷ್ಟು ಉಪದೇಶ ಕೊಟ್ಟಾದ ಮೇಲೆ ಅವನಿಗೆ ಮನಸ್ಸಿಗೆ ಅವನಿಗೆ ಆಗಿರುವಂತಹ ಈ ದುಃಖ ಏನಿತ್ತು ಅದೆಲ್ಲ ಅವನಿಗೆ ಹೋಯ್ತು. ಅದನ್ನ ಕಳ್ಕೊಂಡ ಈ ಯುಧಿಷ್ಠಿರ ಧರ್ಮರಾಜ. ನಾರದರು ಇಲ್ಲಿವರೆಗೂ ತುಂಬುರುಗಳ ಜೊತೆಗಿದ್ರು,
ಆ ತುಂಬುರುವಿನ ಜೊತೆಗೆ ನಾರದರು ಇದ್ದು ತಾವು ಇಷ್ಟನ್ನೆಲ್ಲ ಈ ಧರ್ಮರಾಜನಿಗೆ ತಿಳಿಸಿ ತಾವು ನಂತರ ಅಥಾರುಹತ್ ಸ್ವರ್ಗಂ ಇಷ್ಟೆಲ್ಲ ಹೇಳಿ ಅವರು ಸ್ವರ್ಗಕ್ಕೆ ಪ್ರಯಾಣ ಮಾಡಿದ್ರು ನಾರದರು. ಇಂಥ ನಾರದರ ಮಾತನ್ನ ಮನಸ್ಸಲ್ಲಿ ಇಟ್ಕೊಂಡ ಯುಧಿಷ್ಠಿರ ಪ್ರತಿಯೊಂದು ಮಾತನ್ನ ನಾರದರೇನು ಹೇಳಿದ್ರು ಆ ಮಾತನ್ನ ತನ್ನ ಮನಸ್ಸಲ್ಲಿ ಇಟ್ಕೊಂಡು ತಾನು ಏನು ದುಃಖವನ್ನ ಪಡ್ತಾ ಇದ್ದ ಧೃತರಾಷ್ಟ್ರನ ಬಗ್ಗೆ ಮತ್ತೆ ಕುಂತಿ ಗಾಂಧಾರಿಯ ಬಗ್ಗೆ ಏನು ಯೋಚಿಸ್ತಾ ತಾನು ಏನು ದುಃಖ ಪಡ್ತಾ ಇದ್ದ ಆ ಎಲ್ಲ ದುಃಖವನ್ನ ತೊರೆದ ಅಂತ ಇಲ್ಲಿಗೆ ಈ 12ನೇ ಅಧ್ಯಾಯ ಮುಕ್ತಾಯ ಆಯ್ತು. ಇದೊಂದು ಸ್ವಾರಸ್ಯವನ್ನು ಹೇಳ್ತಾರೆ. ಸಂಸ್ಕೃತದಲ್ಲಿ ಸತುಂಬುರುಹು ಅಂತ ಆಗಬೇಕಾಗಿತ್ತು. ಈಗ ನಾವೆಲ್ಲ ಸಂಕಲ್ಪ ಮಾಡ್ಬೇಕಾದ್ರೆ ಹೇಳ್ತಾ ಇರ್ತೀವಲ್ಲ ಸಕುಟುಂಬಾನ ಕ್ಷೇಮ ಸ್ಥೈರ್ಯ ಧೈರ್ಯ ಅಂತೆಲ್ಲ ಸಂಕಲ್ಪ ಮಾಡಿಸ್ಬೇಕಾದ್ರೆ ಹೇಳ್ತಾ ಇರ್ತಾರೆ. ಅಲ್ಲಿ ಸಹ ಕುಟುಂಬಾನಾಮ್ ಅಂತ ಹೇಳಿಸ್ತಾ ಇರಲ್ಲ ಸಕುಟುಂಬಾನಾಮ್ ಅಂತ ಹೇಳಿಸ್ತಾ ಇರ್ತಾರೆ. ಅದು ಕುಟುಂಬ ಸ ಅಂತ ಇಲ್ಲ ಸಕುಟುಂಬ ಅದು ಒಳ್ಳೆ ಶಬ್ದ. ಅದೇ ತರ ಇಲ್ಲಿ ಸತುಂಬುರುಹು ಅಂತ ಆಗ್ಬೇಕಾಗಿತ್ತು. ಆದ್ರೆ ಭಾಗವತ ಈ ಪದ್ಯದಲ್ಲಿ ಸಹ ತುಂಬುರುಹು ಅಂತ ಹೇಳಿದ್ದಾರೆ. ಯಾಕೆ ಈ ರೀತಿ ವ್ಯತ್ಯಾಸ ಮಾಡಿ ಹೇಳಿದ್ರು ಅಂತಂದ್ರೆ ಅದಕ್ಕೆ ಉತ್ತರ ಕೊಡ್ತಾರೆ. ಅದು ನಾರದರು ಮಾತ್ರ ಯಾವಾಗ್ಲೂ ತುಂಬುರುಗಳ ಜೊತೆಗೆ ಸಂಚಾರ ಮಾಡ್ತಾ ಇದ್ರಂತೆ. ಅವರು ಒಬ್ರೇ ಹೋಗಿದ್ದು ಅಂತಿಲ್ಲ, ತುಂಬುರುಗಳ ಜೊತೆಗೆ ಸಂಚಾರ ಮಾಡ್ತಾ ಇದ್ರು ಅಂತ. ಅಂದ್ರೆ ಅಷ್ಟು ಬಾಂಧವ್ಯ ಇತ್ತು ತುಂಬುರುಗಳ ಜೊತೆಗೆ ನಾರದರ ಸಂಚಾರ ಅನ್ನೋದು. ಎಷ್ಟು ಕಡೆ ಅವ್ರು ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲೆಲ್ಲ ತುಂಬುರುಗಳ ಜೊತೆಗೆ ಅವರು ತಾವು ಪ್ರಯಾಣವನ್ನ ಮಾಡ್ತಾ ಇದ್ರು. ಅದನ್ನ ತಿಳಿಸ್ಲಿಕ್ಕೋಸ್ಕರ ಸಹ ತುಂಬುರುಹು ಅಂತ ಇಲ್ಲಿ ಹೇಳಿದ್ದಾರೆ ಅಂತ ಅದೊಂದು ವಿಷಯವನ್ನ ಇಲ್ಲಿ ವಿಜಯಧ್ವಜ ತೀರ್ಥರು ತಿಳಿಸ್ತಾರೆ. ಹೀಗೆ ನಮ್ಗೆ 12ನೇ ಅಧ್ಯಾಯದಲ್ಲಿ ಗೊತ್ತಾದ ವಿಷಯ ಕೊನೆಗೆ ಭಗವಂತನಿಗೋಸ್ಕರ ಭಗವಂತನ ಸೇವೆಗಾಗಿ ನಾವು ತೀರ್ಥಯಾತ್ರೆಯನ್ನ ಮಾಡ್ಬೇಕು ಅನ್ನೋ ಕೊನೆಯ ವಿಷಯವನ್ನ ನಾರದರು ನಮ್ಗೆ ತಿಳಿಸ್ಕೊಟ್ರು. ಇಷ್ಟಾಗಿ ಆ ವಿದುರರ ಅಭಿಪ್ರಾಯ ಏನಿತ್ತು ಮನಸ್ಸಿನಲ್ಲಿ ಅದನ್ನ ನಾರದರು ತಿಳಿಸಿಕೊಟ್ಟೆ ಆದ ಮೇಲೆ ಮುಂದಿನ ಘಟನೆಗೆ ಬರೋಣ. ಇಲ್ಲಿ ಮುಂದಿನ ಈ ಅಧ್ಯಾಯದಲ್ಲಿ 13ನೇ ಅಧ್ಯಾಯದಲ್ಲಿ ಏನ್ ಹೇಳ್ತಾರೆ ಅಂತ ಬಂದಾಗ ಈ ಅಧ್ಯಾಯದಲ್ಲಿ ನಿಜವಾಗಿ ಭಗವಂತನ ಬಗ್ಗೆ ಭಕ್ತಿ ಬರ್ಬೇಕು ನಮ್ಗೆ. ಹಾಗೆ ಭಕ್ತಿ ಬರೋ ರೀತಿಯಲ್ಲಿ ವರ್ಣನೆ ಮಾಡ್ತಾ ಹೋಗ್ತಾರೆ. ಅದು ಎಷ್ಟು ಸಾಧ್ಯನೋ ಅಷ್ಟು ಭಕ್ತಿಯನ್ನ ಮೂಡಿಸ್ಲಿಕ್ಕೆ ಪ್ರಯತ್ನವನ್ನ ಮಾಡುತ್ತೆ ಭಾಗವತ. ಅದು ಹೇಗೆ ಈ ಸಂಸಾರ ಯಾತ್ರೆ ಏನಿದೆಯಲ್ಲ ಇದು ದುರ್ನಿಮಿತ್ತ. ಯಾವ್ದೋ ಒಂದು ಕೆಟ್ಟ ಪಾಪ ಕರ್ಮಗಳಿಂದ ಈ ಸಂಸಾರಕ್ಕೆ ಬಂದಿರ್ತೀವಿ, ಯಾತ್ರೆಯನ್ನ ಮಾಡ್ತಾ ಇರ್ತೀವಿ. ಸಂಸಾರಕ್ಕೆ ಬಂದು ತೀರ್ಥಯಾತ್ರೆ ಮಾಡ್ತೀವಿ, ಆದ್ರೆ ಸಂಸಾರನೇ ಒಂದು ದೊಡ್ಡ ಯಾತ್ರೆ. ಪುನಃ ಪುನಃ ಈ ಸಂಸಾರಕ್ಕೆ ಬರ್ತಾ ಇರ್ತೀವಿ. ಅಂತೂ ಈ ಸಂಸಾರ ಯಾತ್ರೆ ಏನಿದೆ ಇದೊಂದು ಕೆಟ್ಟ ಕಾರಣದಿಂದ ನಮಗ್ ಸಿಗೋದು. ಇದು ಯಾವುದು ಶಾಶ್ವತ ಅಲ್ಲ. ಒಂದು ದಿವಸ ಈ ಸಂಸಾರ ಎಲ್ಲ ಹೊರಟೋಗತ್ತೆ. ಆದ್ರಿಂದ ನಿಜವಾದ ಶಾಶ್ವತನಾಗಿ ಸಿಗುವಂತ ಅನುಗ್ರಹ ಮಾಡುವಂತ ವ್ಯಕ್ತಿ ಆ ಪರಮಾತ್ಮ. ಅವನಲ್ಲಿ ಭಕ್ತಿ ಮಾಡಿ ಎಷ್ಟೆಷ್ಟು ಸಾಧ್ಯನೋ ಅಷ್ಟು ಭಕ್ತಿ ಮಾಡಿ ಅಂತ ಶ್ರೇಷ್ಠವಾದ ಭಕ್ತಿಯನ್ನ ಮಾಡಿದ್ದಕ್ಕೆ ಭಗವಂತ ಒಲಿತಾನೆ ಅಂತ ಈ ವಿಷಯಗಳನ್ನ ಭಕ್ತಿಯನ್ನ ತಂದುಕೊಡ್ಲಿಕ್ಕೆ ದೇವರಲ್ಲಿ ಈ ವಿಷಯವನ್ನ ಸ್ವಲ್ಪ ವಿಸ್ತಾರ ಮಾಡಿ ಅಧ್ಯಾಯದಲ್ಲಿ ಇನ್ನು ನಿರೂಪಿಸ್ತಾ ಹೋಗ್ತಾರೆ. ಅದರಲ್ಲಿ ಉಪಕ್ರಮ ಪ್ರಾರಂಭ ಭಾಗದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಈ ಯದುಕುಲ ಸಂಹಾರ, ಯದುಕುಲ ನಾಶ ಆಗುವಂತಹ ಪ್ರಸಂಗ ಮತ್ತೆ ಕೃಷ್ಣ ತಾನು ಪರಂಧಾಮ ಗೈಯುವಂತಹ ಪ್ರಸಂಗ ಏನಿದೆ ಅದನ್ನ ವಿವರಿಸಲಿಕ್ಕೆ ಅಂತ ಮೊದಲು ತಗೊಳ್ತಾರ ಆ ವಿಷಯವನ್ನ. ಅದನ್ನ ಈಗ ಮೊದಲನೇ ಶ್ಲೋಕದಿಂದ ಸೂತ ಪುರಾಣಿಕರು ಬಿಡಿಸ್ತಾ ಹೋಗ್ತಾರೆ. ಸೂತ ಉವಾಚ ಸಂಪ್ರಸ್ಥಿತೆ ದ್ವಾರಕಾಯಾಂ ಜಿಷ್ಣೌ ಬಂಧು ದಿದೃಕ್ಷಯ ಜ್ಞಾತುಂ ಮಾಯಾ ಮನುಷ್ಯಸ್ಯ ವಾಸುದೇವಸ್ಯ ಚೇಹಿತಂ. ಈ ಕಡೆ ಈಗಾಗಲೇ ನಾರದರ ಮಾತನ್ನ ಕೇಳಿ ಧರ್ಮರಾಜ ತಾನು ಒಳ್ಳೆ ರೀತಿ ರಾಜ್ಯಪಾಲನೆ ಮಾಡ್ತಾ ಹೊರಟಿದ್ದಾನೆ. ಅದೇ ಸಂದರ್ಭದಲ್ಲಿ ಕೃಷ್ಣ ಆ ಕಡೆ ದ್ವಾರಕೆಗೆ ಹೊರಟಾಗ ಅರ್ಜುನ ಬಿಡ್ಲಿಲ್ಲ. ಅರ್ಜುನನು ತಾನು ಹೊರಟ. ಸಂಪ್ರಸ್ಥಿತೆ ಜಿಷ್ಣು. ಜಿಷ್ಣು ಅಂದ್ರೆ ಜಯಶೀಲ, ಯಾವಾಗ್ಲೂ ಜಯ ತನ್ನ ಕೈನಲ್ಲಿ ಪಡೆದಿರುವಂತ ಅರ್ಜುನ. ಆ ಜಿಷ್ಣು ಆದ ಅರ್ಜುನ ತಾನು ದ್ವಾರಕೆಗೆ ಅಂತ ಕೃಷ್ಣನ ಜೊತೆಗೆ ಅವನು ಹೊರಟ. ಕೃಷ್ಣ ಯಾಕೆ ಹೊರಟಿದ್ದು? ತನ್ನ ಬಂಧುಗಳು ನೋಡ್ಬೇಕು. ಇಷ್ಟು ದಿವಸ ನಾನು ಇಲ್ಲಿದ್ದೆ ಈ ಹಸ್ತಿನಪುರದಲ್ಲಿ, ಇನ್ನು ಮುಂದೆ ದ್ವಾರಕಾ ಕ್ಷೇತ್ರಕ್ಕೆ ಹೋಗ್ಬೇಕು, ನನ್ನ ಬಂಧುಗಳನ್ನ ನೋಡ್ಬೇಕು ಅಂತ ಈ ಬಯಕೆಯಿಂದ ಕೃಷ್ಣ ತಾನು ಹೊರಟಿದ್ದಾನೆ. ನಿಜವಾಗಿ ಅವನು ಹೊರಟಿರೋದು ಆ ದೇವರೇ. ಅವನು ಒಂದು ಸಾಮಾನ್ಯ ವ್ಯಕ್ತಿ ಅಲ್ಲ. ಅದನ್ನ ಮಾಯಾ ಮನುಷ್ಯ ಅಂತ ಕರೀತಾರೆ. ಮಾಯಾ ಮನುಷ್ಯ ಅಂತ.
ಮನುಷ್ಯ ಅಂತಂದ್ರೆ ನಿಜವಾದ ಮನುಷ್ಯ ಅಂತ ನಾವು ತಿಳ್ಕೊಂಡ್ಬಿಡ್ತೀವಿ. ದೇವರು ಈ ಮನುಷ್ಯ ರೂಪವನ್ನು ಧರಿಸ್ಕೊಂಡ್ ಬಂದಿದ್ದು ಮಾಯಾ ಮನುಷ್ಯ ಅವನು. ಆ ರೀತಿ ಮನುಷ್ಯನ ಆಕಾರವನ್ನಷ್ಟೇ ಧರಿಸಿ ಪರಮಾತ್ಮ ಬಂದವನು ಅಂತ ನೆನಪಿಸ್ಕೊಡ್ತಾರೆ ಸೂತ ಪುರಾಣಿಕರು. ಅಂದ್ರೆ ಸಾಮಾನ್ಯ ವ್ಯಕ್ತಿ ಅಲ್ಲ, ಮನುಷ್ಯ ದೇಹವನ್ನು ಪಡೆದುಕೊಂಡ ವ್ಯಕ್ತಿ. ದೇಹ ಪಡೆಯೋದ್ರ ಅರ್ಥ ದೇಹದ ಆಕಾರವನ್ನು ತೋರಿಸಿ ದೇಹ ಪಡೆದುಕೊಂಡಿದ್ದೇನೆ ಅನ್ನೋ ತರ ಭಗವಂತ ಏನು ತೋರಿಸ್ತಾನೆ. ಈ ತೋರಿಸಿದ್ದು ಕೇವಲ ಅದೊಂದು ನಟನೆ ಅಷ್ಟೇ. ವಾಸ್ತವಿಕವಾಗಿ ಮನುಷ್ಯನ ದೇಹವನ್ನು ತೋರಿಸ್ಬೇಕು ಅಂತಾನೂ ಕೂಡ ಏನಿಲ್ಲ. ಆ ನಟನೆ ಅಂದ್ರೆ ಇದೆಲ್ಲ ಯಾಕೆ ಹೇಳ್ತಾ ಇದಾರೆ ಈಗ, ನಮ್ಗೆ ಅದೆಲ್ಲ ಗೊತ್ತಿರೋ ವಿಷಯ ಅಲ್ವಾ. ಕೃಷ್ಣ ತಾನು ಮನುಷ್ಯ ರೂಪದಲ್ಲಿ ತೋರಿಸ್ಕೊಂಡಿದ್ದಷ್ಟೇ. ಆ ವಾಸ್ತವಿಕ ಅವನಿಗೇನು ನಮ್ಮ ದೇಹ ಅವನಿಗಿಲ್ಲ ಅಂತ ಗೊತ್ತಿದೆಯಲ್ವಾ. ಅಂದ್ರೆ ಅದು ಈಗ ಮುಂದೆ ಪರಂಧಾಮಕ್ಕೆ ಹೋಗ್ತಾನೆ ಅಂತ ವರ್ಣನೆ ಬರುತ್ತೆ. ಆಗ ನಾವೇನ್ ಅನ್ಕೊಳ್ತೀವಿ, ಎಲ್ಲರೂ ಕೂಡ ಮೇಲಕ್ಕ ನಿರ್ಯಾಣ ಮಾಡಿದವ್ರೆ, ಏನ್ ಕೃಷ್ಣ ಒಬ್ಬನೇ ಮುಖ್ಯ ಅಂತ ಹಿಂದಿನ ಅಧ್ಯಾಯದಲ್ಲಿ ಕೊನೆಗೆ ಬಂತು. ಕೃಷ್ಣ ಮಾತ್ರ ಯಾವಾಗ್ಲೂ ಇದ್ದೇ ಇರ್ತಾನೆ. ಹೇಗಿರ್ತಾನೆ? ಕೃಷ್ಣನೂ ಕೂಡ ಪರಂಧಾಮ ಗೈದ್ನಲ್ಲ. ಆದ್ರಿಂದ ಅವನ ಬಗ್ಗೆ ನಮಗೆ ಅನ್ಯಥಾ ಭಾವನೆ ಬರಬಾರದು. ಕೃಷ್ಣನೂ ಹೊರಟ್ನಲ್ವಾ ಅಂತ. ಕೃಷ್ಣ ಹಾಗೆ ನೆಪ ಮಾಡಿಕೊಂಡು ಹೊರಟ, ಬೇರೆಯವ್ರ ತರ ಅಲ್ಲ ಅಂತ ಅದನ್ನೊಂದು ಅಂಶ ತಿಳಿಸ್ಬೇಕಾಗಿದೆ. ಅದಕ್ಕೆ ಮನುಷ್ಯಸ್ಯ ಮಾಯಾ ಮನುಷ್ಯತ್ವ ಧರಿಸ್ಕೊಂಡು ತಾನು ಪರಮಾತ್ಮ ಅಷ್ಟೇ ಬಂದಿದ್ದು. ಇಂಥ ವಾಸುದೇವನ ಚೇಷ್ಟೆ, ಇವನ್ ದ್ವಾರಕೆಗೆ ಹೊರಟ, ಏನೇನ್ ಮಾಡ್ತಾನೆ ಅದನ್ನೆಲ್ಲ ತಿಳ್ಕೊಳ್ಬೇಕು ಅಂತ ಅರ್ಜುನನಿಗೆ ಬಹಳ ಆಸಕ್ತಿ ಇದೆ. ಕೃಷ್ಣನ ಜೊತೆಗೆ ದ್ವಾರಕೆಗೆ ಅವನು ಕೂಡ ಹೊರಟ ಈ ಸಂದರ್ಭ ಬಂತು. ಅಷ್ಟರಲ್ಲಿ ಈ ಕಡೆ ಯಾವಾಗ ಕೃಷ್ಣ ಆಚೆ ಹೊರಟ್ನೋ, ಒಂದಿಷ್ಟು ಕಾಲ ಕಳೀತೋ, ಆಗ ಧರ್ಮರಾಜನಿಗೆ ಶುರುವಾಯ್ತು. ಇಲ್ಲಿ ರಾಜ್ಯದಲ್ಲಿ ಏನೇನೋ ಉತ್ಪಾತಗಳು ಶುರುವಾಯ್ತು, ಅಪಶಕುನಗಳು ಶುರುವಾಯ್ತು. ಕೃಷ್ಣನಿದ್ದ ಕಡೆ ಹೆದರಿಕೆ ಇರೋದೇ ಇಲ್ಲ, ಧೈರ್ಯ ಇರುತ್ತೆ. ಅಲ್ಲಿ ಯಾವುದೇ ಒಂದು ಕೆಟ್ಟ ಇದಕ್ಕೆ ಆಸ್ಪದ ಇರೋದಿಲ್ಲ. ಆದ್ರೆ ಯಾವಾಗ ಕೃಷ್ಣ ತಾನು ಹೊರಟಾಯ್ತು, ಸುಮಾರು ತಿಂಗಳುಗಳ ಕಾಲ ಆಗೋಗಿದೆ, ಅಷ್ಟೊತ್ತಿಗೆ ಇಲ್ಲಿ ಧರ್ಮರಾಜನಿಗೆ ಏನೇನೋ ಅಪಶಕನಗಳು ತಾನು ನೋಡ್ಲಿಕ್ಕೆ ಅಂತ ಶುರು ಮಾಡ್ತಾರೆ. ಆ ರೀತಿ ಅಪಶಕನಗಳು ರಾಜ್ಯದಲ್ಲಿ ನಡಿಲಿಕ್ಕೆ ಶುರುವಾಯ್ತು. ಅದನ್ನ ವರ್ಣಿಸ್ತಾರೆ 2ನೇಯ ಶ್ಲೋಕ. ವ್ಯತೀತಾ ಕತಿ ಚಿನ್ಮಾಸಾಃ ತದಾ ತು ಶತಶೋ ನೃಪಃ ದದರ್ಶ ಘೋರ ರೂಪಾಣಿ ನಿಮಿತ್ತಾನಿ ಭೃಗುದ್ವಃ. ಭೃಗುವಂಶೋತ್ಪನ್ನರಾದ ಶೌನಕರೇ ಕೇಳ್ರಿ ಅಂತ ಸೂತರ್ ಹೇಳ್ತಾ ಇದ್ದಾರೆ. ಆಗ ಯಾವಾಗ ಕೃಷ್ಣ ಹೊರಟ, ಆಗ ಒಂದಿಷ್ಟು ತಿಂಗಳುಗಳ ಕಾಲ ಕಳೆದು ಹೋಗಿದೆ. ವ್ಯತೀತಾಹ, ಆಗ ರಾಜನಾದ ಧರ್ಮರಾಜ ತಾನು ಶತಶಃ ಘೋರ ರೂಪಾಣಿ ನಿಮಿತ್ತಾನಿ, ಅದು ಒಂದೊಂದು ಕಾರಣನ ಘೋರ ಅತಿ ಘೋರವಾದಂತಹ ಆ ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ತಾಪತ್ರಯಗಳು, ಅದು ಕೃಷ್ಣ ಹೊರಟ ಅಂದ್ರೆ ಮುಗೀತು. ಅದಕ್ಕೊಂದು ಉತ್ಕಟನೆ, ಅದು ನೋಡ್ಲಿಕ್ಕೆ ಅಸಾಧ್ಯವಾದದ್ದು. ಅಂಥ ತಾಪಗಳೆಲ್ಲ ಶುರುವಾಗಿದೆ. ಶತಶಃ, ನೂರಾರು ಅಂತ ಬರೀತಾರೆ, ಅದು ಸಾವಿರಾರು ಅಂತ ಅರ್ಥ ಈ ಶಬ್ದಕ್ಕೆ. ಸಾವಿರಾರು ನಿಮಿತ್ತಗಳು ಭಯಂಕರವಾಗಿರುವಂತಹದ್ದು. ಅದೆಲ್ಲ ಧರ್ಮರಾಜ ತಾನು ನೋಡ್ಲಿಕ್ಕೆ ಪ್ರಾರಂಭ ಮಾಡ್ದ. ವಸ್ತುತಃ ನೋಡೋ ಅವಶ್ಯಕತೆ ಇಲ್ಲ, ಅವನೇ ಧರ್ಮದಿಂದ ಪಾಲನೆ ಮಾಡ್ತಾ ಇದ್ದಾನೆ. ಅಂದ್ರೆ ಇದು ಮುಗೀತು ಅಂತ, ಅದು ಭಗವತ್ ಸಂಕಲ್ಪ. ಇದೆಲ್ಲ ಮುಕ್ತಾಯ ಆಯ್ತು, ಒಬ್ಬೊಬ್ಬರೇ ಇನ್ನ ತೆರಳಬೇಕು. ಆಗ ಭಯಂಕರವಾದಂತಹ ಆಪತ್ತುಗಳನ್ನ ತಾನು ನೋಡ್ಲಿಕ್ಕೆ ಅಂತ ಪ್ರಾರಂಭ ಮಾಡ್ತಾನೆ ಅಂತ ಇಷ್ಟು ವಿಷಯ ಬಂತು. ನಮ್ಗನ್ಸತ್ತೆ ಕೃಷ್ಣ ಬಿಟ್ಟು ಹೋದ್ಮೇಲೆ ಇಷ್ಟೆಲ್ಲ ತಿಂಗಳುಗಳ ಕಾಲ ಕಳೆದ ಮೇಲೆ ಈ ರೀತಿ ಆಯ್ತಾ ಅಂದ್ರೆ ಅದ್ ಹಾಗಲ್ವಂತೆ. ಒಂದಿಷ್ಟು ಸ್ವಲ್ಪ ದಿನಗಳಷ್ಟೇ ಕಳೆದಿದ್ದಂತೆ. ಆ ದಿನಗಳನ್ನ ಕಳಿಬೇಕಾದ್ರೆ ಧರ್ಮರಾಜನಿಗೆ ಏನ್ ಅನ್ನಿಸ್ತಾ ಇದೆ ಅಂದ್ರೆ ಎಷ್ಟೋ ತಿಂಗಳುಗಳ ಕಾಲ ಕಳೆದೋಗಿದೆ ಅಂತ ಅನ್ನಿಸ್ತಾ ಇದೆ. ಅದು ದುಃಖ. ಹಾಗೆ ದುಃಖ 5 ನಿಮಿಷ ಬಂದ್ರು ಎಷ್ಟೋ ದಿವಸದಿಂದ ನಮ್ಗೆ ಆ ದುಃಖ ಇದೆ ಅನ್ನುವ ಭಾವನೆಯಲ್ಲಿ ಇರ್ತೀವಿ. ಆ ತರ ಈ ಪ್ರಾರಂಭ ಆಗಿದೆ. ಒಂದಿಷ್ಟು ದಿನಗಳಲ್ಲೇ ಅವನಿಗೆ ಇವೆಲ್ಲ ಈ ಅಪಶಕುನಗಳನ್ನ ನೋಡಿದಾನೆ ಧರ್ಮರಾಜ. ನೋಡಿದ ಕೂಡಲೇ ಇದು ಎಷ್ಟೋ ತಿಂಗಳುಗಳ ಕಾಲ ನಡೆದು ಹೋಗಿದೆ, ಅಷ್ಟೆಲ್ಲ ಎಷ್ಟೋ ತಿಂಗಳಿಂದ ನಾನು ನೋಡ್ತಾ ಇದ್ದೀನಿ ಎನ್ನುವ ರೀತಿ ಭಾವನೆಯಲ್ಲಿ ಧರ್ಮರಾಜ ಇದ್ದಾನೆ ಅನ್ನೋದನ್ನ ಅಲ್ಲಿ ವ್ಯತೀತಾ ಕತಿ ಚಿನ್ ಮಾಸಾಹ ಅಂತ, ಅದರ ಮಾಸ ಅನ್ನೋ ಶಬ್ದಕ್ಕೆ ಈ ರೀತಿ ಅರ್ಥೈಸ್ಕೊಳ್ಬೇಕು ಅಂತ ಬರ್ದಿದೆ. ಸರಿ, ಅದಕ್ಕೆ ಹೇಳ್ತಾರೆ ಯಾವ ಉತ್ಪಾತ ನೋಡ್ದ, ಎಂಥ ಅಪಶಕುನ ನೋಡ್ದ ಈ ಧರ್ಮರಾಜ, ಯಾವುದನ್ನ ನೋಡಿದ್ದಕ್ಕೆ ಇವನ್ ಏನ್ ಮಾಡ್ದ ಮುಂದಕ್ಕೆ ಅಂತ ವಿಷಯ ಹೇಳ್ತಾರೆ. ನಮ್ಗದು ನೋಡಿದ್ರೆ ನಮ್ಗೆ ಹೆದರಿಕೆ ಆಗ್ಬಿಡುತ್ತೆ. ಯಾಕೆಂದ್ರೆ ಅವನಿಗೆ ಇದನ್ನೆಲ್ಲ ಅಪಶಕುನ ಅಂತ ಅವನು ಭಾವಿಸ್ತಾ ಇದ್ರೆ, ನಮ್ಮ ಈ ಕಲಿಯುಗದಲ್ಲಿ ನಡೀತಾ ಇರೋದೇ ಅಂತ ಅಪಶಕುನಗಳು.
ಅಂದ್ಮೇಲೆ ಅಂತ ಅಪಶಕುನಗಳು ನೋಡಿದ್ರೆ ನಮ್ ಕತೆ ನಮ್ಮ ಪರಿಸ್ಥಿತಿ ಏನು? ಆದ್ರೆ ಧರ್ಮರಾಜ ಅದನ್ನ ನೋಡಿದಾಗ ಭೀತನಾದಂತೆ, ಇವೆಲ್ಲ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಈ ತರ ಇಲ್ಲ, ಇದರೆಲ್ಲ ನಡೀತಾ ಇದೆ ನನ್ನ ರಾಜ್ಯದಲ್ಲಿ, ಆದ್ರಿಂದ ಯಾಕೋ ಕಾಲ ಸರಿ ಇಲ್ಲ, ಇದಕ್ಕೆ ಏನಾರು ಒಂದು ಮಾಡಬೇಕು ಅಂತ ತನ್ನ ಮನಸ್ಸಿಗೆ ಬಂದಿದೆ ಅಂತ ಈ ವಿಷಯಗಳನ್ನೆಲ್ಲ ಮುಂದಕ್ಕೆ ವರ್ಣಿಸ್ತಾ ಹೋಗ್ತಾರೆ. ಆ ಮುಂದಿನ ವಿವರಣೆ, ಅವನು ಯಾವುದನ್ನ ಅಪಶಕುನ ಅಂತ ಭಾವಿಸಿದ, ಅದಕ್ಕೆ ಏನು ಮಾಡ್ದ, ಅದಕ್ಕೆ ಕಾರಣ ಏನು ಅಂತ ತಾನೇನ್ ಯೋಚಿಸ್ದ, ಅದೆಲ್ಲವನ್ನು ಮುಂದೆ ನೋಡೋಣ, ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ನಮಸ್ಕಾರ ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ.